ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ ಅಂತಿಮ ಸಂಚಿಕೆ. ನಮ್ಮ ಮನೆಯಲ್ಲಿ ನನಗೆ ಮದುವೆ ನಿಶ್ಚಯ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ತಿಳಿಯದೆ ನಾನೇ ಕರೂರಿಗೆ ಮದುವೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇವರನ್ನು ನೋಡೋಕೆ ಬಂದೆ. ರಾತ್ರಿ ಇವ್ರ ಜೊತೆ ನಾನಿದ್ದೆ. ದಯವಿಟ್ಟು ನಮ್ಮಿಬ್ಬರನ್ನ ಸೇರಿಸ್ಬಿಡಿ ಅಂತ ಹೇಳಿದ್ಲು. ಇವಾಗ ಅವಳನ್ನು ಹೊಡೆಯಲು ಮಹೇಶ್ ಬಂದ. ಅವನನ್ನು ಹಿಂಬಾಲಿಸಿ ಸುರೇಶ್ ಕೂಡ ಇವಾಗ ಅವಳನ್ನು ಹೊಡೆಯಲು ಬರಲು ಮಹದೇಶ ಮತ್ತು ಸಾಮ್ರಾಟ್ ತಡೆದರು. ಅಲ್ಲಿ ಗೊಂದಲ ಉಂಟಾಯಿತು. ಸ್ವಲ್ಪ ಸಮಯದ ಗಲಾಟೆಯ ನಂತರ ಪಂಚಾಯಿತಿಯವರು ಅವರನ್ನು ನಿಯಂತ್ರಿಸಿ ಪ್ರತ್ಯೇಕವಾಗಿ ನಿಲ್ಲಿಸಿ, ದೊಡ್ಡ ಕುಟುಂಬದವ್ರೆ, ನೀವೇನು ಹೇಳ್ತೀರಾ ಅಂತ ಕೇಳಿದರು. ಇಲ್ಲಿ ನೋಡಿ, ಅದು ಚಿಕ್ಕ ಹುಡುಗಿ ಏನೋ ತಿಳುವಳಿಕೆ ಇಲ್ಲದೆ ಮಾತನಾಡ್ತಾ ಇದೆ. ನಮ್ಮ ಮನೆ ಹುಡುಗಿಯನ್ನು ಅವನಿಗೆ ಮದುವೆ ಮಾಡಿಕೊಡಲು ಸಾಧ್ಯ ಇಲ್ಲ. ನಮ್ಮ ಹುಡುಗಿಯನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂದರು. ಆಗ ಮಾದೇಶ, ಯಾವ ನಂಬಿಕೆ ಮೇಲೆ ಭಾರತೀನ ನಿಮ್ಮ ಜೊತೆ ಕಳಿಸೋದು? ಅವಳಿಗೆ ಪ್ರಕಾಶ್ ಜೊತೆ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ. ಅವಳು ನಮ್ಮ ಬಳಿ ಸುರಕ್ಷಿತವಾಗಿ ಇರಲಿ. ನಿಮ್ಮನ್ನು ನಂಬಿ ಕಳುಹಿಸಲು ಸಾಧ್ಯ ಇಲ್ಲ ಅಂದ. ನನ್ನ ಮಗಳನ್ನ ಕಳುಹಿಸಲು ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ನೀನು ಯಾರೋ? ಇವನನ್ನು ಕತ್ತರಿಸಿ ಹಾಕ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸುರೇಶ್ ಕುಡುಗೋಲು ಹಿಡಿದು ಬರಲು ಇವಾಗ ಪ್ರಕಾಶ್ ಮುಂದೆ ಎದೆ ಕೊಟ್ಟು ನಿಂತ ಮಾದೇಶ, ನನ್ನನ್ನು ದಾಟಿ ಅವನನ್ನು ಮುಟ್ಟು ನೋಡಿ ಅಂತ ಪಂಚೆಯನ್ನು ಮಡಿಸ್ಕೊಟ್ಟು ಆಕ್ರೋಶದಿಂದ ಅವನು ಹೇಳಲು ಇವಾಗ ಮಹೇಶ್ ಚಾಣಾಕ್ಷತನದಿಂದ, ಲೈ ಸಾಮ್ರಾಟ್, ಏನೇ ಆದರೂ ಅವನು ಅಕ್ರಮವಾಗಿ ಹುಟ್ಟೋನು ಕಣೋ, ಅವನು ಮಾತಾಡ್ತಾನೆ. ನಮ್ಮ ಮನೆಯ ಹುಡುಗಿ ಜೀವನ ಹಾಳಾಗಬಾರ್ದು. ನೀನು ಹೋಗಿ ಅವಳನ್ನು ಕರ್ಕೊಂಡು ಬಾ ಅಂತ ಹೇಳ್ದ. ಇವಾಗ ಸಾಮ್ರಾಟ್ ಮಹದೇಶ್ನ ಹತ್ರ ಬರಲು ಭಾರತಿ ಪ್ರಕಾಶ್ನ ಹಿಂಭಾಗದಲ್ಲಿ ಬಂದು ನಿಂತಿದ್ಲು. ಸಾಮ್ರಾಟ್ ಅವಳನ್ನು ಕರ್ಕೊಂಡು ಬರ್ತಾನೆ ಅಂತ ಅವರೆಲ್ಲ ಭಾವಿಸ್ತಿರುವಾಗ ಮಹದೇಶ್ನ ಹತ್ರ ಹೋಗಿ ಅವನ ಹೆಗಲ ಮೇಲೆ ಕೈ ಇಟ್ಟವನು, ನೀನು ಹೇಳ್ತಾ ಇರೋದು ನಿಜ ಕಣೋ ಮಹದೇಶ. ಇವರನ್ನು ನಂಬಿ ಹುಡುಗಿಯನ್ನು ಕಳಿಸಿದ್ರೆ ಹುಡುಗಿ ಜೀವಂತವಾಗಿ ಇರಲ್ಲ. ನಾವೇ ನೋಡ್ಕೊಳ್ಳೋಣ ಅಂತ ಅವನ ಪಕ್ಕದಲ್ಲಿ ನಿಂತ್ಕೊಂಡ. ಮಹೇಶನಿಗೆ ಕೋಪ ತಡೆಯಲು ಸಾಧ್ಯ ಆಗಲಿಲ್ಲ. ದೊಡ್ಡವರಿಗಂತೂ ಅದಕ್ಕಿಂತ ಹೆಚ್ಚು ಕೋಪ ಬಂತು. ಸ್ವಲ್ಪ ಸಮಯ ಎರಡು ಊರಿನವರು ಮಾತನಾಡಿ ಕೊನೆಗೆ ಒಂದೇ ತೀರ್ಮಾನಕ್ಕೆ ಬಂದರು. ದೊಡ್ಡ ಕುಟುಂಬಕ್ಕೆ ತಿಳಿಯದ ವಿಷಯ ಏನೂ ಇಲ್ಲ. ಇವಾಗ ಹುಡುಗಿ ಸಮ್ಮತಿ ಇಲ್ಲದೆ ಅವನು ಅಪಹರಿಸ್ಕೊಂಡು ಬಂದಿದ್ರೆ ಅವನಿಗೆ ಏನು ಶಿಕ್ಷೆ ಬೇಕಾದರೂ ನಾವು ಕೊಡಬಹುದಾಗಿತ್ತು. ಆದರೆ ಹೆಣ್ಮಗಳು ದೃಢವಾಗಿ ಹೇಳ್ತಿದ್ದಾಳೆ, ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದಾರೆ ಅಂತ. ಅದು ಅಲ್ಲದೆ ರಾತ್ರಿಯೆಲ್ಲ ಅವರಿಬ್ಬರು ಒಂಟಿಯಾಗಿ ಇದ್ದದ್ದನ್ನು ನೀವೇ ಹೇಳ್ತಾ ಇದ್ದೀರಾ. ಯಾರ ಮನೆ ಹುಡುಗಿಯಾದರೂ ಓಡಿ ಹೋಗೋದು ತಪ್ಪೆ. ಆದರೂ ಒಂದು ಹೆಣ್ಮಗಳ ಜೀವನವನ್ನು ಮನಸ್ಸಿನಲ್ಲಿಟ್ಕೊಂಡು ಆ ಹುಡುಗಿಗೆ ಇಷ್ಟವಿಲ್ಲದನ್ನು ಮಾಡಬಾರ್ದು. ಇಷ್ಟೊಂದು ಜನರ ಮುಂದೆ ಪಂಚಾಯಿತಿಯಲ್ಲಿ ಒಂದು ಹೆಣ್ಮಗಳನ್ನು ನಿಲ್ಲಿಸಿದ ಮೇಲೆ ನಾಳೆ ಆ ಹುಡುಗಿಗೆ ಬೇರೆ ಯಾರೊಂದಿಗಾದರೂ ಮದುವೆ ಮಾಡಿಕೊಟ್ರು ಹೋಗೋ ಮನೆಯಲ್ಲಿ ಅವಳು ನೆಮ್ಮದಿಯಿಂದ ಇರಲ್ಲ. ಯಾರ ಜೊತೆ ಸೇರಿ ಆ ಹುಡುಗಿಯನ್ನು ಪಂಚಾಯಿತಿಯಲ್ಲಿ ನಿಲ್ಲಿಸಿದಿರೋ ಅವನೇ ಆ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಲಿ ಅಂತ ಆದೇಶದಂತೆ ಹೇಳಿದರು. ದೊಡ್ಡ ಕುಟುಂಬದವರು ಒಪ್ಪಲಿಲ್ಲ. ಆದರೆ ಸಾಮ್ರಾಟ್ ಮಹದೇಶ ದೃಢವಾಗಿ ಮಾತನಾಡಿ ಇವಾಗ ಪ್ರಕಾಶ್ ಮತ್ತು ಭಾರತಿ ಇಬ್ಬರಿಗೂ ಮದುವೆ ಮುಗಿಸಬಹುದು ಅಂತ ತೀರ್ಮಾನಿಸಿದರು. ಮಹದೇಶ್ ಮಾತನ್ನು ಮೀರಿ ಪ್ರಕಾಶ್ನಿಂದ ಏನು ಮಾತನಾಡಲು ಅಲ್ಲಿ ಸಾಧ್ಯ ಆಗಲಿಲ್ಲ. ಅದರ ನಂತರ ದೊಡ್ಡವರು, ಲೇ ಮಹೇಶ, ಸುರೇಶ, ಈ ವಿಷಯದಲ್ಲಿ ಇನ್ಮೇಲೆ ಮಾತನಾಡಬೇಡಿ. ಯಾವಾಗ ಪಂಚಾಯಿತಿಯಲ್ಲಿ ನಿಂತು ಇಂತಹ ಮಾತುಗಳನ್ನು ಆಡಿದ್ಲೋ ಇನ್ಮೇಲಿಂದ ಅವಳಿಗೂ ನಮ್ಮ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಬರೆಸ್ಕೊಂಡು ಬನ್ನಿ, ಹೋಗೋಣ. ಆಮೇಲೆ ಅವಳು ಹೇಗೆ ಬೇಕಾದರೂ ಹೋಗಿ ನಾಶ ಆಗಲಿ ಅಂತ ಹೇಳಿದರು. ಇವಾಗ ಪಂಚಾಯಿತಿಯ ಮುಂದೆ ಬೇರೆ ದಾರಿ ಇಲ್ಲದೆ ಭಾರತಿ ಕೂಡ ಬರ್ಕೊಟ್ಲು. ಅದರ ನಂತರ ದ್ವೇಷದಿಂದ ಅವರನ್ನು ನೋಡಿದ ಭಾರತೀಯಪ್ಪ, ಚಿಕ್ಕಪ್ಪ ಮತ್ತು ತಾತ ಎಲ್ಲರೂ ಹೊರಟು ಹೋದರು. ಮಹದೇಶನ ಮಾತಿಗೆ ಕಟ್ಬಿದ್ದ ಪ್ರಕಾಶ್ನ ಅಮ್ಮ ಮತ್ತು ಅಪ್ಪ ಕೂಡ ಶಾಂತವಾಗಿ ಮದುವೆಗೆ ಸಮ್ಮತಿಸಿದರು. ಸ್ವಲ್ಪ ಸಮಯದಲ್ಲಿ ಒಬ್ಬರು ಹಳ್ಳಿದಾರದಲ್ಲಿ ಒಣ ಅರಿಶಿನ ಕೊಂಬನ್ನು ಕಟ್ಟಿತರಲು ಇವಾಗ ಸ್ವಲ್ಪ ಇಷ್ಟ ಇಲ್ಲದಿದ್ರು ಬೇರೆ ದಾರಿ ಇಲ್ಲದೆ ಮಹದೇಶ್ನ ಮಾತಿಗೋಸ್ಕರ ಭಾರತಿ ಕೊರಳಿಗೆ ತಾಳಿ ಕಟ್ಟನು ಪ್ರಕಾಶ. ನಂತರ ಪಂಚಾಯತಿಂದ ಎಲ್ಲರೂ ಹೊರಟು ಹೋದ್ಮೇಲೆ ಆ ದೇವಸ್ಥಾನದ ಆವರಣದಲ್ಲಿ ಒಂದು ಕಡೆ ನಿಶಬ್ದ ಆವರಿಸಿತು. ಪ್ರಕಾಶ ತನ್ನ ಕೊರಳಲ್ಲಿದ್ದ ಗಾಯದ ನೋವಿಗಿಂತ ಮನಸ್ಸಿನ ನೋವಿನಿಂದ ಕಣ್ಣೀರು ಹಾಕ್ತಿದ್ದ. ಭಾರತಿ ಕೆಳಗೆ ಬಿದ್ದ ಕಣ್ಣುಗಳನ್ನು ಮೇಲಕ್ಕೆತ್ತದೆ ಅಳ್ತಾ ಇದ್ಲು. ಮಹದೇಶ ಅವರಿಬ್ಬರ ಹತ್ರ ಬಂದು, ಪ್ರಕಾಶ್, ಭಾರತಿ, ಮೊದಲು ಇಲ್ಲಿಂದ ಹೊರಡೋಣ ಬನ್ನಿ ಅಂತ ಮನೆಗೆ ಕರ್ಕೊಂಡು ಹೋದ. ತನ್ನ ಮನೆಗೆ ಬಂದ ಮೇಲೆ ಮನೆಯೊಳಗಡೆ ಬಂದ ತಕ್ಷಣ ಭಾರತಿ ದಳಾರಂತ ಪ್ರಕಾಶ್ನ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಆರಂಭಿಸಿದ್ಲು. ಪ್ರಕಾಶ್ ಅವರೇ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಆ ತರಹ ಸುಳ್ಳು ಹೇಳಬಾರ್ದಾಗಿತ್ತು. ಆದರೆ ಅಲ್ಲಿ
ಆ ಪರಿಸ್ಥಿತಿ ಆಗಿತ್ತು. ಅಪ್ಪ ಮತ್ತು ಚಿಕ್ಕಪ್ಪ ಕುಡ್ಗೋಲು ಹಿಡಿದು ನನ್ನ ಕೊಲ್ಲಲು ಬಂದಿದ್ದರು. ನಾನೇನಾದರೂ ಸತ್ಯ ಹೇಳಿದರೆ ಅವರು ನನ್ನನ್ನು ಬದುಕಲು ಬಿಡ್ತಾ ಇರಲಿಲ್ಲ. ನನ್ನ ಜೀವನ ಉಳಿಸ್ಕೊಳ್ಳಲು ನಾನು ನಿಮ್ಮ ಜೀವನವನ್ನು ಹಾಳು ಮಾಡಿಬಿಟ್ಟೆ ಅಂತ ಕಣ್ಣೀರಿಟ್ಲು. ಪ್ರಕಾಶ ಅವಳನ್ನು ಎಬ್ಬಿಸಿ, ಭಾರತಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ. ಆದರೆ ಇಡೀ ಊರಿನ ಮುಂದೆ ನನ್ನ ಶೀಲಕ್ಕೆ ಕಲೆ ಹಚ್ಚಿದೆಯಲ್ಲ, ನನಗೆ ಆ ನೋವು ತಡ್ಕೊಳ್ಳಲು ಆಗ್ತಿಲ್ಲ. ಆದರೂ ವಿಧಿಯಾಟ, ನಿನ್ನ ಕುರುಳಿಗೆ ತಾಳಿ ಕಟ್ಟಿದ್ದೀನಿ. ಇನ್ಮೇಲೆ ನೀನು ನನ್ನ ಜವಾಬ್ದಾರಿ ಅಂದಾಗ ಮಹದೇಶನಿಗೆ ಪ್ರಕಾಶನ ಗುಣ ನೋಡಿ ಹೆಮ್ಮೆ ಅನ್ನಿಸ್ತು. ಇದೇ ಸಮಯದಲ್ಲಿ ಆ ಊರಿಗೆ ಆರ್.ಕೆ. ಎಂಬ ಅಪರಿಚಿತ ವ್ಯಕ್ತಿಯೊಬ್ಬನ ಎಂಟ್ರಿ ಆಯಿತು. ಇವನು ಯಾರಿಗೂ ಮುಂಚೆ ಪರಿಚಯ ಇರಲಿಲ್ಲ. ಈ ಊರಲ್ಲಿ ತಾನು ಬೆಂಗಳೂರಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿಕೊಂಡು ಮಹೇಶ್ ಮತ್ತು ಸುರೇಶ್ನ ಬಳಿ ಬಂದ. ನನ್ನ ಬಿಸ್ನೆಸ್ಗೂ ಮಹದೇಶ್ನಿಂದ ತೊಂದರೆ ಆಗಿದೆ. ನೀವು ಹ್ಞೂ ಅಂದರೆ ನಿಮ್ಮ ಮಗಳನ್ನ ಮಹದೇಶ ಅಪಹರಿಸಿ ಆ ಪ್ರಕಾಶ್ಗೆ ಕೊಟ್ಟು ಮದುವೆ ಮಾಡಿಸಿದ್ದಾನೆ. ಇಡೀ ಊರಿನ ಮುಂದೆ ನಿಮ್ಮ ಮರ್ಯಾದೆ ಹರಾಜಾಗಿದೆ. ನಾನು ನಿಮಗೆ ಸಹಾಯ ಮಾಡ್ತೀನಿ, ಆ ಮಹದೇಶ್ನನ್ನು ಮುಗಿಸ್ಬಿಡೋಣ ಅಂತ ಅವರ ತಲೆಯಲ್ಲಿ ವಿಷ ತುಂಬಲು ಆರಂಭಿಸಿದ ಆರ್.ಕೆ. ಆದರೆ ಅಸಲಿಗೆ ಆರ್.ಕೆ. ಸಾಮ್ರಾಟ್ನ ಸೋದರತ್ತೆ ಮಗನಾಗಿದ್ದು ಹಳೆಯ ಕೌಟುಂಬಿಕ ದ್ವೇಷಕ್ಕೆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಲು ಹೊಂಚು ಹಾಕ್ತಿದ್ದ. ಮತ್ತೊಂದು ಕಡೆ ಸೂರ್ಯ ಸುಮ್ಮನೆ ಚೆನ್ನಾಗೇನೂ ಹೋಗಿರಲಿಲ್ಲ. ಅವನು ದೊಡ್ಡ ಪೊಲೀಸ್ ಆಫೀಸರ್ ಅಲ್ವಾ. ಇಲಾಖೆಯ ರಹಸ್ಯ ಕಾರ್ಯಾಚರಣೆ ಜೊತೆ ಹೋಗಿದ್ದ. ಆರ್.ಕೆ. ಮೇಲೆ ಅನುಮಾನ ಇದ್ದಿದ್ದರಿಂದ ನೀಲು ಹತ್ರ ಹೋಗಿ ಆಫೀಸ್ನಲ್ಲಿ ಹೀಗೆ ಮಾಡು ಅಂತ ಕೆಲವು ವಿವರಗಳನ್ನು ಹೇಳ್ದ. ನಂತರ ನೀಲು ಆಫೀಸ್ಗೆ ಬಂದು ಯಾರು ಇಲ್ಲದ ಸಮಯ ನೋಡಿ ಅವನ ಲ್ಯಾಪ್ಟಾಪ್ ಚೆಕ್ ಮಾಡಿ ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡಿ ಅವಳು ಕೂಡ ನೋಡಿ ಶಾಕ್ ಆಗಿದ್ಲು. ಎಲ್ಲವನ್ನ ತಂದು ಸೂರ್ಯನಿಗೆ ಕೊಟ್ಲು ನೀಲು. ನಂತರ ಎಲ್ಲ ಇನ್ವೆಸ್ಟಿಗೇಷನ್ನ ಮಾಡಿ ಹಿಂದೆ ಅವನ ತಾಯಿಗೆ ಈ ಮನೆಯಿಂದ ಆಗಿರೋ ಅನ್ಯಾಯಕ್ಕೆ ಹೀಗೆಲ್ಲ ಮಾಡಿದ್ದಾನೆ ಅಂತ ತಿಳ್ಕೊಂಡ ಸೂರ್ಯ. ನಂತರ ಕೀರ್ತಿ, ನೀಲು ಎಲ್ಲರನ್ನ ಕರ್ಕೊಂಡು ಊರಿಗೆ ಹೊರಟ. ಅಲ್ಲಿ ನಡೆದ ಎಲ್ಲ ವಿಚಾರವನ್ನು ಸಾಮ್ರಾಟ್ ಹಾಗೂ ಮಹದೇಶ್ನಿಗೆ ಹೇಳ್ದ. ಅದೇ ಸಮಯಕ್ಕೆ ಮಹದೇಶ್ನ ಕೊಲ್ಲಲು ಹೊರಟಿದ್ರು ಸುರೇಶ್ ಹಾಗೂ ಮಹೇಶ್. ಆದರೆ ಆರ್.ಕೆ. ಪ್ಲ್ಯಾನ್ ಸುರೇಶ್ ಹಾಗೂ ಮಹೇಶ್ನನ್ನು ಕೂಡ ಕೊಲ್ಲಬೇಕು ಅನ್ನೋದು. ಇವರು ಎಲ್ಲನೂ ತಿಳ್ಕೊಂಡು ತೋಟದ ಮನೆಯಲ್ಲಿ ಮಾತಾಡ್ತಿರುವಾಗ ಸುರೇಶ್ ಹಾಗೂ ಮಹೇಶ್ ಅಲ್ಲಿಗೆ ಹೋಗಿ ಅವರ ಮೇಲೆ ಜಗಳಕ್ಕೆ ಬಿದ್ದರು. ಅದೇ ಸಮಯಕ್ಕೆ ಆಕೆಯ ರೌಡಿಗಳು ಕೂಡ ಸುರೇಶ್ ಹಾಗೂ ಮಹೇಶ್ ಅಣ್ಣನ ಕೊಲ್ಲಲು ಬಂದಿದ್ದರು. ಕೊಲೆಯಾಗದು ಇವರಿಬ್ಬರದು ಹೆಸರು ಬರೋದು ಮಹದೇಶ್ ಮತ್ತು ಸಾಮ್ರಾಟ್ನದಾಗಿರಬೇಕು. ಹಾಗೆ ಇವನು ಪ್ಲ್ಯಾನ್ ಮಾಡಿದ್ದ. ಸತ್ಯ ತಿಳಿತಿದ್ದಂತೆ ಮಹದೇಶ್ ಹಾಗೂ ಸಾಮ್ರಾಟ್ನ ರಕ್ತ ಕುದೀತು. ಇತ್ತ ಆರ್.ಕೆ. ತನ್ನ ರೌಡಿಗಳ ದಂಡನ್ನು ಕಟ್ಕೊಂಡು ಮಹದೇಶ್ನ ಮೇಲೆ ದಾಳಿ ಮಾಡಲು ಬಂದಿದ್ದ. ಮಹೇಶ್ ಮತ್ತು ಸುರೇಶ್ನನ್ನು ಕೂಡ ಅಲ್ಲಿಗೆ ಕರೆಸ್ಕೊಂಡಿದ್ದ. ಮಹದೇಶ್ ಮತ್ತು ಸಾಮ್ರಾಟ್ ಅಲ್ಲಿಗೆ ಬರ್ತಿದ್ದಂತೆ ಮಾರಾಮಾರಿ ಜಗಳ ಶುರುವಾಯಿತು. ಮಹದೇಶ್ ಪಂಚೆಯನ್ನು ಮಡಚ್ಕಟ್ಟಿ ರೌಡಿಗಳನ್ನು ಧೂಳಿಪಟ ಮಾಡಲು ಆರಂಭಿಸಿದ. ಸಾಮ್ರಾಟ್ ಕೂಡ ಏನು ಕಮ್ಮಿ ಇಲ್ಲ, ಸಿಂಹದಂತೆ ನುಗ್ದ. ಜಗಳ ತಾರಕಕ್ಕೇರಿತು. ತನ್ನ ಪ್ಲ್ಯಾನ್ ಫ್ಲಾಪ್ ಆಗ್ತಿರೋದನ್ನು ಕಂಡು ಆರ್.ಕೆ. ಮುರುಗದಂತಾದ. ಪಕ್ಕದಲ್ಲಿದ್ದ ಹರಿತವಾದ ಕತ್ತಿಯನ್ನು ತಗೊಂಡು ಮಹೇಶ್ ಮತ್ತು ಸುರೇಶ್ನ ಮೇಲೆ ಸಡನ್ನಾಗಿ ದಾಳಿ ಮಾಡಲು ಮುಂದಾದ. ಇವತ್ತು ನಿಮ್ಮ ಕತೆ ಮುಗಿಸ್ತೀನಿ ಅಂತ ಕತ್ತಿ ಬೀಸಿದಾಗ ಅದನ್ನು ಗಮನಿಸಿದ ಪ್ರಕಾಶ್, ಮಾವ ಹುಷಾರು ಅಂತ ಕಿರ್ಚ್ತಾ ಅವ್ರ ಮುಂದೆ ಅಡ್ಡ ಬಂದು ನಿಂತ. ಆರ್.ಕೆ. ಬೀಸಿದ ಕತ್ತಿ ಪ್ರಕಾಶ್ನ ಬೆನ್ನಿಗೆ ಆಳವಾಗಿ ಇಳಿದು ರಕ್ತ ಚಿಮ್ಮಿತು. ಪ್ರಕಾಶ್ ನೋವಿಂದ ಕೆಳಗಡೆ ಬಿದ್ದ. ತಮ್ಮ ಪ್ರಾಣ ಉಳಿಸಲು ಪ್ರಕಾಶ್ ತನ್ನ ರಕ್ತ ಹರಿಸಿದ್ದನ್ನು ನೋಡಿ ಮಹೇಶ್ ಮತ್ತು ಸುರೇಶ್ನಿಗೆ ತಾವು ಎಂಥ ದೊಡ್ಡ ತಪ್ಪು ಮಾಡಿದುವು ಅನ್ನೋ ಪಶ್ಚಾತ್ತಾಪ ಆಯಿತು. ಇದೇ ಸಮಯದಲ್ಲಿ ಪೊಲೀಸ್ ಜೀಪ್ಗಳ ಸೈರನ್ ಸದ್ದು ಕೇಳಿಸ್ತು. ಚೆನ್ನೈನಿಂದ ಇನ್ವೆಸ್ಟಿಗೇಷನ್ ಮುಗಿಸಿ ಆರ್.ಕೆ.ಯ ಪೊಲೀಸ್ ಆಫೀಸರ್ ಸೂರ್ಯ ತನ್ನ ಫೋರ್ಸ್ ಜೊತೆ ಅಲ್ಲಿಗೆ ಮಾಸ್ ಎಂಟ್ರಿ ಕೊಟ್ಟಿದ್ದ. ಆರ್.ಕೆ.ನನ್ನು ಸುತ್ತುವರೆದು ಗನ್ ಹಿಡಿದು ನಿಂತ ಸೂರ್ಯ, ಲೇ ಆರ್.ಕೆ. ನಿನ್ನ ಆಟ ಮುಗೀತು ಅಂತ ಇಡೀ ಊರಿನ ಮುಂದೆ ಅವನ ಮುಖವಾಡ ಕಳಚಿ ಅವನನ್ನು ಅರೆಸ್ಟ್ ಮಾಡ್ದ. ಅಂದರೆ ಅವನ ರೌಡಿಗಳನ್ನು. ನಂತರ ಎಲ್ಲ ಸತ್ಯವನ್ನು ಸುರೇಶ್ ಹಾಗೂ ಮಹೇಶ್ ಮನೆಯವರಿಗೆ ಎಲ್ಲರಿಗೂ ತಿಳಿಸ್ದ. ಸೂರ್ಯ, ಅಮ್ಮ, ಇವನು ಬೇರೆ ಯಾರೂ ಅಲ್ಲ, ನಮ್ಮ ಸೋದರತ್ತೆ ಮಗ. ಇವರು ಇವನ ತಾಯಿ ಸಾವಿಗೆ ನಾವೇ ಕಾರಣ ಅಂತ ಹೀಗೆಲ್ಲ ಮಾಡಿದ್ದಾನೆ. ಆದರೆ ಇವನಿಗೆ ನಿಜ ಗೊತ್ತಿಲ್ಲ. ಆಗ ಪ್ರತಿಧ್ವನಿಸಿದ ಆರ್.ಕೆ. ನಿಜ ನನಗೆ ಗೊತ್ತಿಲ್ವಾ? ನನ್ನ ತಾಯಿ ಪ್ರೀತಿಸಿ ಮದುವೆಯಾದರು ಅಂತ ಕೊಂದಿದ್ದು ನೀವು ತಾನೇ? ಏನೋ ಹೇಳ್ತಿದೀಯಾ?
ನಾನು ಕೊಲ್ಲಬೇಕು ಅಂದ್ಕೊಂಡಿದ್ದು ನಿಜಾನೇ. ಆದರೆ ನನ್ನ ತಂಗಿ ಹೊಟ್ಟೆಯಲ್ಲಿ ಮಗು ಇದೆ ಅಂತ ತಿಳಿದು ಆಮೇಲೆ ಕಂಡು ಕಾಣದಂತೆ ಕೊಲ್ದಿದ್ರು ಕೊಂದೆ ಅಂತ ಸುಮ್ಮನೆ ಮನೆಗೆ ಬಂದೆ ಅಂತ ಮಹೇಶ ಹೇಳ್ದ. ಹೌದು ಕಣೋ, ನಾನು ಹೇಳ್ತಿರೋದು ನಿಜ. ಆವತ್ತು ನಿಮ್ಮಮ್ಮ ನನ್ನ ಕಾಲಿಗೆ ಬಿದ್ದು ಬೇಡ್ಕೊಂಡ್ಳು. ನಾನು ಬೇಕಂತ ಇವ್ರ ಜೊತೆ ಬಂದಿಲ್ಲ. ಆ ರಾಜೀವಪ್ಪ ನನ್ನ ಎತ್ಕೊಂಡು ಬಂದು ಮದುವೆಯಾಗಬೇಕು ಅಂತ ಮಾಡಿದ್ದ. ಯಾಕಂದರೆ ಆಸ್ತಿಗೋಸ್ಕರ, ನೀವು ನನ್ನ ಹೆಸರಲ್ಲಿ ಇಟ್ಟಿರೋ ಆಸ್ತಿಗೋಸ್ಕರ. ಆವತ್ತು ಅವರಿಂದ ತಪ್ಪಿಸ್ಕೊಂಡು ಬರುವಾಗ ರಾಶಿಕಾಳ ಅಮ್ಮ ಮಧ್ಯೆ ಬಂದು ತಡೆದ್ಲು. ಅಂದರೆ ರಾಜೀವಪ್ಪನ ಹೆಂಡತಿ ಕೋಪದಲ್ಲಿ ಅವಳನ್ನು ತಳ್ಳಿದಾಗ ಅವಳು ತೊಟ್ಟಿಗೆ ಹೋಗಿ ಬಿದ್ಲು. ಅವಳು ಒದ್ದಾಡ್ತಿದ್ರು ಕೂಡ ಇವನು ನನ್ನನ್ನು ಹಾಳು ಮಾಡೋಕ್ಕೆ ನೋಡಿದ್ನೇ ಹೊರತು ತನ್ನ ಹೆಂಡತಿನ ಕಾಪಾಡಬೇಕು ಅಂತ ನೋಡಲಿಲ್ಲ. ಅದೇ ಸಮಯದಲ್ಲಿ ಇವರು ನಮ್ಮೂರಿಗೆ ಜಮೀನನ್ನು ಕೊಂಡ್ಕೊಳ್ಬೇಕು ಅಂತ, ಅಂದರೆ ನನ್ನ ಗಂಡ ಆರ್ಕೆನ ಅಪ್ಪ ಬಂದು ನನ್ನ ಆ ಸಮಯದಲ್ಲಿ ಕಾಪಾಡಿದರು. ನಾನು ಅಕ್ಕನನ್ನು ಕಾಪಾಡಬೇಕು ಅನ್ನೋ ಅಷ್ಟರಲ್ಲಿ ಅಕ್ಕ ಸತ್ತು ಹೋಗಿದ್ಲು. ಆದರೆ ಅವನು ನನ್ನನ್ನು ಹೆದರಿಸ್ದ. ರಾಜೀವಪ್ಪ ಓಡಿ ಹೋಗ್ತಿದ್ಲು. ತಡೆದಿದ್ದಕ್ಕೆ ಅವರ ಅಕ್ಕನ ನೀರಿನ ಟ್ಯಾಂಕ್ನಲ್ಲಿ ಹಾಕಿ ಸಾಯಿಸಿಬಿಡ್ಲು ಅಂತ ಹೇಳ್ತೀನಿ ಅಂತ. ಅದೇ ಭಯಕ್ಕೆ ನಾನು ಏನು ಮಾತಾಡದೆ ಈ ಊರನ್ನೇ ಬಿಟ್ಟು ಹೋಗೋಣ ಅಂತ ನಿರ್ಧಾರ ಮಾಡಿದೆ. ಆದರೆ ನನ್ನ ಕಾಪಾಡೋರೆ ನನ್ನ ಕೈ ಹಿಡಿದು ಬೆಂಗಳೂರಿಗೆ ಕರ್ಕೊಂಡು ಬಂದರು. ನನಗೆ ಸಮಾಧಾನ ಮಾಡಿ ಮನೆಯಲ್ಲಿ ಹೋಗಿ ಅಲ್ಲಿ ಏನಾಯಿತು ಅಂತ ನಾನು ಹೋಗಿ ಹೇಳ್ತೀನಿ, ನಿಮ್ಮ ಹಳ್ಳಿಗೆ ಹೋಗೋಣ ಬಾ ಅಂತ ಹೇಳಿದರು. ಆದರೆ ನಮ್ಮ ಮನೇಲಿ ಮಾತಿಗೆ ಮುಂಚೆ ಕತ್ತಿನೇ ಓಡಾಡುತ್ತೆ ಅಂತ ನನಗೆ ಗೊತ್ತಿತ್ತು ಅಲ್ವಾ. ಅದಕ್ಕೆ ನಾನು ಆವತ್ತು ಅವರನ್ನು ಬೇಡ ಅಂತ ತಡೆದೆ. ಅದಾದಮೇಲೆ ಅವರೇ ನನಗೆ ಆಶ್ರಯ ಕೊಟ್ಟು ಮದುವೆ ಕೂಡ ಆದರು. ಆದರೂ ನನಗೊಂದು ಬೇಸರ ಆಯಿತು. ಆ ಪುಟ್ಟ ಮಗುನ ಬಿಟ್ಟು ಆ ಪಾಪಿ ತಾಯಿನ ಕೊಂದ್ಬಿಟ್ನಲ್ಲ, ಇನ್ನು ಆ ಮಗು ಜೀವನ ಏನು ಅನ್ನೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನನ್ನು ಬದುಕೋದಕ್ಕೆ ಬಿಟ್ಬಿಡಿ, ಈಗ ನಾನು ಗರ್ಭಿಣಿ, ದಯವಿಟ್ಟು ಬಿಟ್ಬಿಡಿ ಅಂತ ಕಣ್ಣೀರು ಹಾಕಿದ್ಲು. ಅದಕ್ಕೆ ಆವತ್ತು ನಾನು ಏನು ಮಾಡದೆ ಬಂದೆ. ಆದರೆ ಕೆಲವು ವರ್ಷಗಳ ನಂತರ ಗೊತ್ತಾಯಿತು ಆ ರಾಜೀವಪ್ಪ ನಿನ್ನ ತಾಯಿನ ಕೊಂದ ಅಂತ. ಅದನ್ನು ನಾನು ಮನೆಯಲ್ಲಿ ಹೇಳೋ ಹಾಗೆ ಇರಲಿಲ್ಲ. ಆದರೆ ಆ ರಾಜೀವಪ್ಪನ ಜೊತೆ ಸೇರಿ ನೀನು ಅವ್ರ ಮಗಳ ಜೀವನನೇ ಹಾಳು ಮಾಡಿಬಿಟ್ಟೆ. ಅಲ್ಲಿಗೆ ರಾಶಿಕಾ ಬಂದಳು. ಅಲ್ಲಿ ಮಾತಾಡೋದು ಎಲ್ಲ ಕೇಳಿಸ್ಕೊಂಡು ಸಾಮ್ರಾಟ್ನ ಓಡಿ ಹೋಗಿ ತಪ್ಪಿಕೊಂಡು, ನನ್ನನ್ನು ಕ್ಷಮಿಸ್ಬಿಡಿ ಮಾವ, ಹಾಳಾದ್ದು ಏನೇನೋ ಯೋಚನೆ ಮಾಡಿ ನಿಮ್ಮನ್ನು ದೂರ ಮಾಡಿಬಿಟ್ಟೆ, ಇನ್ಯಾವತ್ತೂ ನಿಮ್ಮನ್ನು ಬಿಟ್ಟು ದೂರ ಹೋಗಲ್ಲ ಅಂತ. ಇತ್ತ ನೀಲು ಕೂಡ ಅಷ್ಟೇ, ಸೂರ್ಯನ ಒಪ್ಕೊಂಡು ಮಾವ, ಇನ್ಮೇಲೆ ನಾನು ಕೂಡ ಎಲ್ಲೂ ಹೋಗಲ್ಲ ಅಂತ. ಅಂತೂ ಇಂತೂ 2 ಜೋಡಿಗಳು ಒಂದಾದರು. ಇದೆಲ್ಲ ಆದ ನಂತರ ಆ ರಾಜೀವಪ್ಪನ ಸುಮ್ಮನೆ ಬಿಡಲ್ಲ ಅಂತ ಆರ್ಕೆ ಜೋರಾಗಿ ಅರ್ಚ್ಕೊಂಡ. ಆಗ ಮಾದೇಶ, ನೀನಲ್ಲ, ನಾವು ಕೂಡ ಅವನ್ನ ಸುಮ್ಮನೆ ಬಿಟ್ಟಿಲ್ಲ. ಅವನು ಈಗ ಸಾವು ಬದುಕಿನ ಮಧ್ಯೆ ಹಾಸ್ಪಿಟಲ್ನಲ್ಲಿ ಹೋರಾಡ್ತಾ ನರಳ್ತಾ ಇದ್ದಾನೆ. ಅವನು ಮಾಡಿದ ಪಾಪಕ್ಕೆ ಅವನು ಅನುಭವಿಸ್ತಾನೆ ಬಿಡು. ಆಗ ಆರ್ಕೆ ಮನಸ್ಸಿಗೆ ಏನು ಅನ್ನಿಸ್ತೋ ಏನೋ, ಅವನು ಕೂಡ ಎಲ್ಲರ ಹತ್ರ ಕ್ಷಮೆಯನ್ನು ಕೇಳ್ದ. ಕೀರ್ತಿನ ಕ್ಷಮಿಸು ಅಂತ ಕೇಳ್ದ. ಯಾಕೆ ನೀವು ನನ್ನ ಹತ್ರ ಕ್ಷಮೆ ಕೇಳ್ತಿದ್ದೀರಾ ಅಂತ ಕೀರ್ತಿ ಕೇಳಲು, ನನ್ನನ್ನು ಬಳಸ್ಕೊಂಡು ಈ ಕುಟುಂಬನ ಹಾಳು ಮಾಡೋಕ್ಕೆ ನನ್ನನ್ನು ಕ್ಷಮಿಸು, ನನ್ನ ಈಗಲಾದರೂ ಮದುವೆ ಆಗ್ತೀಯಾ ಕೀರ್ತಿ ಅಂತ ಕೇಳ್ದ. ನೀವು ನನಗೆ ಮಾವ ಆಗ್ತೀರಾ ಅಂದಮೇಲೆ ಆಗಲ್ಲ ಅಂತ ಹೇಗೆ ಹೇಳಲಿ ಮಾವ ಅಂತ ಕೀರ್ತಿ ಕೂಡ ಆರ್ಕೆಯನ್ನು ತಬ್ಕೊಂಡ್ಳು. ನಂತರ ಪ್ರಕಾಶ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಾಯಿತು. ಅದೃಷ್ಟವಶಾತ್ ಅವನು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದ. ಆಸ್ಪತ್ರೆ ಹೊರಗಡೆ ಮಹೇಶ್ ಮತ್ತು ಸುರೇಶ್ ತಲೆ ತಗ್ಗಿಸಿ ನಿಂತಿದ್ರು. ಮಹೇಶ್ ಕಣ್ಣೀರು ಹಾಕ್ತಾ ಮಾದೇಶ ಹಾಗೂ ಪ್ರಕಾಶ್ನ ಹೆತ್ತವ್ರ ಬಳಿ ಬಂದು ಕೈ ಮುಗಿದ. ನಮ್ಮನ್ನು ಕ್ಷಮಿಸ್ಬಿಡಿ, ಅಹಂಕಾರದಿಂದ ಪಂಚಾಯಿತಿಯಲ್ಲಿ ನಿಮ್ಮ ಮಗನಿಗೆ ಅನ್ಯಾಯ ಮಾಡಿದ್ವು, ಆದರೆ ಇಂದು ಅವನೇ ನಮ್ಮ ಜೀವ ಉಳಿಸಿದ್ದಾನೆ ಅಂತ. ಸುರೇಶ್ ಮಾದೇಶ್ನ ಕೈ ಹಿಡಿದು, ತಮ್ಮ, ನೀನು ಅಕ್ರಮವಾಗಿ ಹುಟ್ಟಿದವನು ಅಂತ ನಿನ್ನನ್ನು ದೂರ ತಳ್ಳಿದ್ವು, ಆದರೆ ನಮ್ಮ ರಕ್ತಕ್ಕಿಂತ ನೀನೇ ನಮಗೆ ಶ್ರೀರಕ್ಷೆಯಾಗಿ ನಿಂತೆ, ನಮ್ಮನ್ನು ಕ್ಷಮಿಸ್ಬಿಡೋ ಅಂತ ಅಣ್ಣ ತಮ್ಮದಿರೆಲ್ಲರೂ ಒಬ್ಬರನ್ನೊಬ್ಬರು ಅಪ್ಕೊಂಡು ಕಣ್ಣೀರಿಟ್ರು. ಇಡೀ ಕುಟುಂಬದ ದ್ವೇಷ ಈಗ ಮಂಜಿನಂತೆ ಕರಗಿ ಹೋಯಿತು. ಇನ್ನು ಮಹಾ ಸುಖಾಂತ್ಯ. ಮುಂದಿನ ಕೆಲವು ದಿನಗಳಲ್ಲಿ ಇಡೀ ಊರೇ ಸಂಭ್ರಮಿಸುವಂತೆ ಒಂದು ಸುಂದರವಾದ ದೇವಸ್ಥಾನದಲ್ಲಿ ಪ್ರಕಾಶ್ ಹಾಗೂ ಭಾರತೀಯ ಮದುವೆಯನ್ನು ಮಹೇಶ್, ಸುರೇಶ್ ಮತ್ತು ಸಾಧನಾ ಸಕಲ ಶಾಸ್ತ್ರೋಕ್ತವಾಗಿ ಹೆತ್ತವರ ಸ್ಥಾನದಲ್ಲಿ ನಿಂತು ಅದ್ಧೂರಿಯಾಗಿ ನೆರವೇರಿಸಿದರು. ರಾಶಿಕಾ ಮತ್ತು ಸಾಮ್ರಾಟ್ ಎಲ್ಲ ಕಹಿ ನೆನಪುಗಳನ್ನು ಮರೆತು ಒಂದಾದರು.
ನೀಲು ಮತ್ತು ರಾಶಿಕಳ ಸೀಮಂತ ಕಾರ್ಯಕ್ರಮವು ಕೂಡ ಸಡಗರದಿಂದ ನಡೆಯಿತು. ಹಾಗೆ ಕೀರ್ತಿ ಮದುವೆಯಲ್ಲಿ ಓಡಾಡಿ ಎಲ್ರಿಗೂ ಊಟ ಬಡಿಸ್ತಿದ್ರು. ಮಹದೇಶ ಮತ್ತು ಸಾಮ್ರಾಟ್. ಪೊಲೀಸ್ ಆಫೀಸರ್ ಸೂರ್ಯ ಕೂಡ ಬಂದು ಹೊಸ ದಂಪತಿಗಳಿಗೆ ಶುಭವನ್ನು ಹಾರೈಸಿದ. ಮಹದೇಶ ಇಡೀ ಕುಟುಂಬ ಒಂದಾಗಿರೋದನ್ನು ನೋಡಿ ತನ್ನ ಹೆತ್ತವಳ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಅನ್ನೋ ತೃಪ್ತಿಯಲ್ಲಿ ಮುಗುಳ್ನಕ್ಕ. ಹೀಗೆ ಮಾಂಗಲ್ಯ ಬಂದ ಎಲ್ಲರ ಮನಸ್ಸುಗಳನ್ನು ಪ್ರೀತಿಯಿಂದ ಬೆಸೆದು ಸುಖಾಂತ್ಯ ಕಂಡಿತು. ಈ ಕತೆ ಈಗ ಸಂಪೂರ್ಣ ಆಯಿತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಹೊಸ ಕಥೆಯೊಂದಿಗೆ. ಧನ್ಯವಾದಗಳು.